ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನಿವತ್ತು ಡೈಲಿ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ರಂಗೋಲಿನ ತೋರಿಸ್ತಾ ಇದ್ದೀನಿ. ಮನೆ ಮುಂದೆ ಚರಂಡಿದು ರಿಪೇರಿ ಕೆಲಸ ನಡೀತಾ ಇರೋದ್ರಿಂದಾಗಿ ಬರೀ ಗೇಟ್ ಹತ್ರ ಮಾತ್ರ ಚಿಕ್ಕದಾಗಿ ರಂಗೋಲಿ ಹಾಕಿದ್ದೀನಿ. ರಂಗೋಲಿ ಚಿಕ್ಕದಾಗಿ ಚೆನ್ನಾಗಿದೆ ಅಂತ ಹೇಳಿ ಹಾಗೆ ಒಂದು ಪಿಕ್ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಹೋದ ವ್ಲಾಗ್ನಲ್ಲೇ ಹೇಳ್ದಂಗೆ ಅಮ್ಮನ ಮನೇಲಿ ಒಂದು ಫಂಕ್ಷನ್ ಇರೋದ್ರಿಂದ ನಮ್ಮ ಶಾಪಿಂಗ್ ನಡೀತಾನೆ ಇದೆ. ಸೀರೆ ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ನನ್ನ ತಮ್ಮನ ಹೆಂಡತಿ ಇಬ್ರು ನಮ್ಮ ಮನೆಗೆ ಬಂದಿದ್ರು. ಹಾಗೆ ಅವರು ಹೇಗಿದ್ರು ಬಂದಿದಾರಲ್ಲ ಅಂತ ಈ ಟೈಮ್ನಲ್ಲೇ ಗಂಡಸರ ಬಟ್ಟೆಗಳು ಶಾಪಿಂಗ್ ಮುಗಿಸ್ಕೊಳ್ಳೋಣ ಅಂತ ಅನ್ಕೊಂಡು ಎಲ್ಲೂ ಚಿಕ್ಕಪೇಟೆಗೆ ಹೋಗೋಣ ಅಂತ ಅನ್ಕೊಂಡ್ವಿ. ಹಾಗಾಗಿ ನಾನು, ನನ್ನ ತಂಗಿ, ನಮ್ಮ ಮಕ್ಳಿಬ್ರು, ನನ್ನ ತಮ್ಮನ ಹೆಂಡತಿ ಎಲ್ಲರೂ ಕಾರಲ್ಲೇ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಗಂಡಸರು ಪ್ಯಾಂಟು ಶರ್ಟ್ಗಳು, ಮಕ್ಳು ಬಟ್ಟೆಗಳಿಗೆಲ್ಲ ನಾವು ಚಿಕ್ಕಪೇಟೆಯಲ್ಲಿರೋ ಅಲಂಕಾರ ಪ್ಲಾಸ್ಗೆ ಯಾವಾಗಲೂ ಹೋಗೋದು. ನನ್ನ ತಂಗಿ ಮನೆ ಗುರುಪ್ರವೇಶದಲ್ಲಿ, ಅಮ್ಮ ಮನೇಲಿ ಒಂದು ದೇವ್ರ ಕಾರ್ಯ ಆಯಿತು. ಆ ಟೈಮ್ನಲ್ಲಿ, ಮಕ್ಕಳು ಬರ್ತ್ಡೇ ಟೈಮಲ್ಲಿ, ಹೀಗೆ ಯಾವುದೇ ಟೈಮ್ನಲ್ಲಾದರೂ ಅವ್ರುಗಳಿಗೆ ಬಟ್ಟೆ ತಗೋಬೇಕು ಅಂತ ಅಂದ್ಕೊಂಡ್ರೆ ನಾವು ಯಾವಾಗಲೂ ಅಲ್ಲಿರೋ ಚಿಕ್ಕಪೇಟೆಯಲ್ಲಿರುವಂಥ ಅಲಂಕಾರ ಪ್ಲಾಸ್ಗೆ ಹೋಗೋದು. ಅಲಂಕಾರ ಪ್ಲಾಜಾ ಒಂದರಲ್ಲೇನೆ ಎಷ್ಟು ಅಂಗಡಿಗಳಿದೆ ಅಂದರೆ, ಯಾವ ಕಡೆ ನೋಡಿದ್ರು ಬರೀ ಬಟ್ಟೆ ಅಂಗಡಿಗಳೇ ಜಾಸ್ತಿ ಇರೋದು. ಹಾಗೆ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಎಷ್ಟು ವೆರೈಟೀಸ್ ಬಟ್ಟೆಗಳಿದೆ, ಎಷ್ಟು ಕಲರ್ಸ್ಗಳಲ್ಲಿದೆ, ಯಾವ ಸೈಜ್ನಲ್ಲಾದರೂ, ಎಷ್ಟು ಡಿಸೈನ್ಗಳಲ್ಲಿ, ಲೇಡೀಸ್ ಡ್ರೆಸ್ಸು, ಸ್ಯಾರೀಸು, ಶರ್ಟ್ಸು, ಜೀನ್ಸು, ಟೀ ಶರ್ಟ್ಸು, ಇಲ್ಲಿ ನಮಗೆ ಏನು ಬೇಕೋ ಅದೆಲ್ಲ ಒಂದೇ ಕಡೆ ಇರುತ್ತೆ. ನಾವು ಹೋಗಿದ್ದು ಜನವರಿ ಎಂಡಿಂಗು ಟ್ಯೂಸ್ಡೇ ಹೋಗಿದ್ದು. ನೋಡಿದ್ರೆ ಯಾವಾಗಲೂ ಮಂತ್ ಎಂಡಿಂಗು ಮಂಗಳವಾರ ದಿನ ಇಡೀ ಅಲಂಕಾರ ಪ್ಲಾಜಾನೇ ಹಾಲಿಡೇ ಮಾಡ್ತಾರಂತೆ. ಅದು ನಮ್ಗೆ ಗೊತ್ತಿರಲಿಲ್ಲ. ಅದು ಎಷ್ಟೋ ಸಲ ಅಲಂಕಾರ ಪ್ಲಾಜಾಗೆ ಹೋದ್ರು ಇದ್ರ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ. ಅವತ್ತು ನಾವು ಹೋಗಿದ್ದು ಜನವರಿ ಎಂಡಿಂಗು ಟ್ಯೂಸ್ಡೇ ಆಗಿರೋದ್ರಿಂದ ಅವತ್ತು ಕ್ಲೋಸ್ ಆಗಿಬಿಟ್ಟಿತ್ತು. ಅದನ್ನ ನೋಡಿ ನಮ್ಗೆ ಎಷ್ಟು ಬೇಜಾರಾಯಿತು ಅಂದರೆ, ಈಗ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಯಾಕಂದರೆ ಅವತ್ತು ನನ್ನ ಮಕ್ಕಳು ಕೂಡ ಕಾಲೇಜಿಗೆ ರಜಾ ಹಾಕೊಂಬಂದಿದ್ರು, ಶಾಪಿಂಗ್ ಎಲ್ಲ ಮಾಡ್ಕೊಂಬಿಡೋಣ ಒಟ್ಟಿಗೆ, ಅವ್ರ ಸೈಜ್ ಎಲ್ಲ ನೋಡಿ ತೊಗೊಳಕ್ಕೆ ಸರಿ ಹೋಗುತ್ತೆ ಅಂತ. ಹಾಗೆ ನನ್ನ ತಮ್ಮ ಬೇರೆ ಬಂದಿದ್ದ. ಅದರಲ್ಲೂ ಅವನು ನಾವು ತಗೋಬೇಕಾಗಿರೋ ಕೆಲವೊಂದು ಶರ್ಟಿನ ಸೈಜ್ನೆಲ್ಲ ನನ್ನ ತಮ್ಮನೇ ಹಾಕಿ ನೋಡಬೇಕಾಗಿತ್ತು. ಇದು ಬೇಕಾ ಬೇಡವಾ ಅಂತ ಬೇರೆ ಅವನೇ ಫೈನಲೈಸ್ ಮಾಡಬೇಕಾಗಿದ್ದು. ನನ್ನ ತಮ್ಮ ಮತ್ತು ನಮ್ಮಪ್ಪ ಇಬ್ರು ಯಾವಾಗಲೂ ಫಾರ್ಮಲ್ಸ್ ಬಟ್ಟೆನೇ ಹೊಲಿಸ್ಕೊಳ್ಳೋದು. ಆದರೆ ಈ ಸಲ ರೆಡಿನೇ ತೊಗೊಂಬಿಡೋಣ, ಯಾಕೆಂದರೆ ಸುಮ್ಮನೆ ಟೈಮ್ ವೇಸ್ಟು ಮತ್ತು ಹೊಲಿಸೋ ಕೂಲಿ ಎಲ್ಲ ವೇಸ್ಟು ಅಂತ ಅಂದ್ಕೊಂಡು ನನ್ನ ತಮ್ಮ ಬಂದಿದ್ದು. ಕೊನೆಗೆ ಸರಿ ಇಷ್ಟು ದೂರ ಬಂದುಬಿಟ್ಟಿದ್ದೀವಿ, ಇನ್ನೇನು ಮಾಡೋದು, ಒಂದ್ಸಲ ಚಿಕ್ಕಪೇಟೆ ಒಳಗೂ ಕೂಡ ಕಲೆಕ್ಷನ್ಸ್ ಎಲ್ಲ ಒಂದ್ಸಲ ಚೆಕ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲರೂ ಚಿಕ್ಕಪೇಟೆ ಒಳಗೆ ಹೋಗ್ತಾ ಇದ್ದೀವಿ. ಮೊದಲು ಜೆಂಟ್ಸ್ ಎಲ್ರಿಗೂ ಶರ್ಟ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಕಲೆಕ್ಷನ್ಸ್ನ ಚೆಕ್ ಮಾಡ್ತಾ ಇದ್ದೀವಿ. ಶರ್ಟ್ ಕಲೆಕ್ಷನ್ ನೋಡೋದ್ರಲ್ಲಿ ನಮಗೆ ಯಾವ್ದು ಇಷ್ಟ ಅದನ್ನು ಮಾತ್ರ ತೆಗ್ಸಿ ಅದ್ರ ಸೈಜು ಕಲರ್ನ ಚೆಕ್ ಮಾಡ್ತಾ ಇದ್ದೀವಿ. ಚಿಕ್ಕಪೇಟೆಗೆ ನೀವು ಯಾವಾಗಲಾದರೂ ಹೋಗಿ, ಫುಲ್ ರಶ್ಶೇ ಇರುತ್ತೆ. ಚಿಕ್ಕಪೇಟೆಲಿ ಯಾವಾಗಲೂ ಅವ್ರು ಏನು ರೇಟ್ ಹೇಳ್ತಾರೋ ಅದರ ಅರ್ಧ ರೇಟ್ನ ನಾವು ಕೇಳೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಚಿಕ್ಕಪೇಟೆ ಅಂದ್ರೇ ಹಂಗೆ ಉಂಟು ಡಬಲ್ ರೇಟ್ ಹೇಳ್ತಾ ಇರ್ತಾರೆ ಯಾವಾಗ್ಲೂ. ಹಾಗಾಗಿ ನಾವು ಅರ್ಧ ರೇಟಿಂದ ಸ್ಟಾರ್ಟ್ ಮಾಡಿಕೊಂಡು ಅದ್ರ ಮೇಲೆ ಒಂದು 50-100 ಫೈನಲೈಸ್ ಮಾಡ್ಕೋಬೇಕು. ಯಾವ ಅಂಗಡಿಗೆ ಹೋದ್ರೂ ಹೀಗೆ ಇರುತ್ತೆ ರೇಟು. ಯಾವ ಸೆಲೆಕ್ಟ್ ಆಯಿತು? ಅಗ್ಲ ಮಾಡ್ರಿ. ಇಲ್ಲ. ಅದರಲ್ಲೂ ಮಕ್ಕಳು ಬಟ್ಟೆಗಂತೂ ದೊಡ್ಡವ್ರ ಬಟ್ಟೆಗಿಂತಲೂ ಜಾಸ್ತಿ ರೇಟೇ ಹೇಳ್ತಾರೆ. ಯಾಕಂದರೆ ಮಕ್ಕಳು ಬಟ್ಟೆಗಳಲ್ಲಿ ವೆರೈಟಿ, ಡಿಸೈನು, ಪ್ಯಾಟರ್ನು, ಕಲರು ಅಂತ ತುಂಬಾ ವೆರೈಟೀಸ್ಗಳದ್ದು ವೆರೈಟಿ ತೋರಿಸ್ತಾರೆ. ಹಾಗೆ ನಾವು ಚಿಕ್ಕಪೇಟೆಯಲ್ಲಿ ಒಂದು ಅಂಗಡಿ ಬಂದ್ಬಿಟ್ಟು ನನ್ನ ತಮ್ಮನ ಮಗನಿಗೆ ಮತ್ತು ನನ್ನ ತಂಗಿ ಮಗನಿಗೆ ಇಬ್ಬರಿಗೂ ಸಿಲ್ಕ್ ಶರ್ಟು ಪಂಚೆ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀವಿ. ಸಿಲ್ಕ್ ಶರ್ಟಲ್ಲಿ ತುಂಬಾ ವೆರೈಟಿ ಕಲರ್ಗಳಿತ್ತು. ಅದರಲ್ಲೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು, ಲೈಟು ಡಾರ್ಕ್ ಅಂದ್ಕೊಂಡು. ನನ್ನ ತಮ್ಮನ ಮಗ 2 ವರ್ಷದವನು ಮತ್ತು ನನ್ನ ತಂಗಿ ಮಗ 5 ವರ್ಷದವನು. ಇವರಿಬ್ಬರಿಗೂ ಮೊದಲು ಅವ್ರ ಮನೆ ದೇವ್ರ ಕಾರ್ಯದಲ್ಲೂ ಕೂಡ ಶರ್ಟು ಪಂಚೆನೇ ತೊಗೊಂಡಿದ್ವಿ. ಹಾಗಾಗಿ ಈ ಸಲ ಆ ಕಲರ್ನ ಬಿಟ್ಟು ಬೇರೆ ಕಲರಲ್ಲಿ ಶರ್ಟು ಪಂಚೆ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀವಿ. ಒಂದು ಐಟಮ್ಸ್ನಲ್ಲೇ 3 ಕ್ವಾಲಿಟಿ ಬಟ್ಟೆಗಳು ತೋರಿಸ್ತಾರೆ ಇವರು. ಹಾಗೆ ರೇಟಲ್ಲಿ ಕೂಡ 3 ವೆರೈಟಿ ಡಿಫ್ರೆಂಟ್ ಇರುತ್ತೆ. ನಾವು ಕಾಟನ್ ಪಂಚೆಗಳನ್ನ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀವಿ. ಯಾಕೆಂದರೆ ಮಕ್ಳುಗಳು ಇನ್ನೂ ಚಿಕ್ಕವರಿರೋದ್ರಿಂದ ಸಿಲ್ಕ್ ಪಂಚೆಗಳಾದರೆ ಚುಚ್ಚುತ್ತೆ ಅಂತ ಇದು ಮಾಡ್ತಾರೆ. ಹಾಗಾಗಿ ಕಾಟನ್ ಪಂಚೆಗಳಾದರೆ ಅವರಿಗೆ ಫೀಲ್ ಹತ್ರ ಏನು ಅನ್ಸಲ್ಲ. ಹಾಗಾಗಿ ಕಾಟನ್ ಪಂಚೆ ಮತ್ತು ಸಿಲ್ಕ್ ಶರ್ಟ್ನ ತೊಗೊಂಡ್ವಿ. ಮೊದಲು ನನ್ನ ತಮ್ಮನ ಮಗನಿಗೆ ಈ ಪರ್ಪಲ್ ಕಲರ್ ಶರ್ಟನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಆದರೆ ಈ ಪರ್ಪಲ್ ಕಲರ್ನಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಇತ್ತು, ಚಿಕ್ಕ ಸೈಜ್ ಇರಲಿಲ್ಲ ಅವ್ನ ಸೈಜು. ಹಾಗಾಗಿ ಅವನಿಗೆ ಗ್ರೀನ್ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಎಲ್ಲ ಆದಮೇಲೆ ನಮ್ಮ ಯಜಮಾನರಿಗೆ ಮತ್ತು ನಮ್ಮ ಅಪ್ಪ ಅವ್ರಿಗೆ ಮಾತ್ರ ಇಬ್ಬರಿಗೂ ಶರ್ಟು ಸೆಲೆಕ್ಟ್ ಆಗಿರಲಿಲ್ಲ. ಹಾಗಾಗಿ ಚಿಕ್ಕಪೇಟೆಯಲ್ಲಿ ಇನ್ನೊಂದು ಅಂಗಡಿಗೆ ಬಂದು ಅಲ್ಲಿ ಒಂದಷ್ಟು ಶರ್ಟ್ಗಳನ್ನ ನೋಡಿ ಕೊನೆಗೆ ಅದರಲ್ಲಿ ಒಂದು 2-3 ಶರ್ಟ್ನ ಸೆಲೆಕ್ಟ್ ಮಾಡಿಕೊಂಡು
ಅಲ್ಲಿ ಕೂಡ ಶರ್ಟ್ ಶಾಪಿಂಗ್ನ ಮುಗಿಸ್ಕೊತಾ ಇದ್ದೀವಿ. ನಾವು ಬೆಳಗ್ಗೆ 11 ಗಂಟೆಗೆ ಚಿಕ್ಕಪೇಟೆಗೆ ಬಂದಿದ್ದಕ್ಕೆ ಮಧ್ಯಾಹ್ನ 3 ಗಂಟೆವರೆಗೂ ಶಾಪಿಂಗೇ ಆಗೋಯ್ತು. ಈ ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ಬಿಸಿಲಿಗೆ ಎಲ್ಲರೂ ಸ್ವಲ್ಪ ಟಯರ್ಡೇ ಆಗಿದ್ವಿ. ಹಾಗಾಗಿ ಎಲ್ಲರೂ ಏನಾದರೂ ಜ್ಯೂಸ್ ಕುಡಿಯೋಣ ಅಂತ ಅನ್ಕೊಂಡು ನೋಡ್ತಾ ಇದ್ವಿ. ಆಮೇಲೆ ಜ್ಯೂಸ್ ಬೇಡ ಕಬ್ನಲ್ಲಿ ಕುಡಿಯೋಣ ಫ್ರೆಶ್ ಆಗಿ ಅಂತ ಅನ್ಕೊಂಡು ಎಲ್ಲರೂ ಕಬ್ನಲ್ಲಿ ಕುಡಿಯೋಕ್ಕೆ ಅಂತ ಕಬ್ನಲ್ ಅಂಗಡಿಗೆ ಬಂದಿದ್ದೀವಿ. ಇಲ್ಲಿ ಎಲ್ಲರೂ ಕಬ್ನಲ್ಲಿ ಕುಡಿದ್ಬಿಟ್ಟು ಹಾಗೆ ನನ್ನ ತಂಗಿ ಮಗ ಸ್ಕೂಲಿಂದ ಬರೋ ಟೈಮ್ ಆಗೋಯ್ತು ಅಂತ ಅನ್ಕೊಂಡು ಸ್ವಲ್ಪ ಅರ್ಜೆಂಟಲ್ಲೇ ಹೊರಟ್ವಿ. ಯಾಕೆಂದ್ರೆ ಮನೆ ಹತ್ರ ಯಾರೂ ಇರಲಿಲ್ಲ. ಸ್ಕೂಲ್ ಬಸ್ನವರು ಮನೆ ಹತ್ರ ಇಳಿಸ್ಬಿಟ್ಟು ಹೊರಟೋಗ್ಬಿಡ್ತಾರೆ ಅಂತ ಅನ್ಕೊಂಡು ಸ್ವಲ್ಪ ಬೇಗನೆ ಹೊರಟ್ವಿ. ಮನೇಲಿ ಇಲ್ಲಿ ಊಟ ಬೇಡ ಮನೇಲಿ ಊಟ ಮಾಡ್ಕೊಳ್ಳೋಣ ಅನ್ಕೊಂಡು. ಹಾಗೆ ಬರೋವಾಗ ಸಂಜೆ ಟೈಮ್ ಆಗಿರೋದ್ರಿಂದ ತುಂಬಾನೇ ಟ್ರಾಫಿಕ್ ಇತ್ತು. ನನ್ನ ತಮ್ಮನ ಮಗನಿಗೆ ಟ್ರಾಫಿಕ್ ನೋಡಿ ತುಂಬಾನೇ ಖುಷಿ. ಅವನು ಖುಷಿಗೆ ಕಾರ್ ಪಕ್ಕದಲ್ಲಿ ಬರ್ತಾ ಇರೋ ಎಲ್ಲಾ ಗಾಡಿಗಳಿಗೂ ಬಾಯ್ ಮಾಡ್ತಾ ಇದ್ದ. ಹಾಗೆ ಅಪೋಸಿಟ್ ಗಾಡಿಯವರು ಕೂಡ ಇವನಿಗೆ ಬಾಯ್ ಮಾಡ್ತಾ ಇದ್ರು. ಹಾಗೆ ಇರ್ಲಿ ಅಂತೇಳಿ ಒಂದು ಪಿಕ್ ತಗೊಂಡಿದ್ದೀನಿ. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪಕ್ಕದಲ್ಲಿ ಬಸ್ ನಿಲ್ಸಿದ್ರೆ ಪಾಪ ಯಾರು ಇಲ್ಲಿ ಬೈಕೊಂಡು ಬಂದ್ರೆ ಇಲ್ಲಿ ಬೇಕಾರೆ ಅಜ್ಜಿನ ಅಲ್ಲಿ ಅಲ್ಲಿ ಅಜ್ಜಿ 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 ಅಲ್ಲಿ 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 ಅಜ್ಜಿ ಅಲ್ಲಿ ಅಲ್ಲಿ ಕಣೋ ಫೋನ ಮಾತಾಡ್ತಾ ಇದ್ರು ಅಲ್ಲಿ ಅಜ್ಜಿ ಅಜ್ಜಿನ